ಸುಸ್ತಾಗ್ಬಿಟ್ಟು ಬಂದು ವಿಜಯಕುಮಾರ್ ಹಿಂಗೆ ಆಯ್ತು ಏನು ಸರ್ ಹೌದಾ ಬನ್ನಿ ಸರ್ ನಾನೊಂದು ರೂಟ್ ಇದೆ ಅಂತೇಳಿ ನೇರವಾದ ಹತ್ರ ಕರ್ಕೊಂಡೋಗಿ ಅವರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಒಂದು ಹೆಸರು ಕೊಟ್ಟಿದ್ದೀವಿ ವಿಜಯಭಾಗ ಅಂತ ಅಂದ್ರೆ ಅವರು ನಡೆದು ಬಂದ ದಾರಿ ಅವರು ಹುಟ್ಟಿನಿಂದ ಇಲ್ಲಿ ತನಕ ಹೇಗೆ ಅವ್ರು ನಡೆದು ಬಂದರು ಅನ್ನೋದನ್ನೆಲ್ಲ ಮತ್ತೆ ನಮ್ಮೆಲ್ಲ ಸ್ನೇಹಿತರ ಅಭಿಪ್ರಾಯಗಳು ಅದನ್ನ ನಾವು ಈ ಗ್ರಂಥದ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಅದರಲ್ಲಿ ಅವರ ಅಭಿಪ್ರಾಯಗಳು ಸಹ ಆಗಿದೆ. ಎಲ್ಲ ಸ್ನೇಹಿತರುಗಳು ಕೂಡ ಅದನ್ನ ಸೇರಿ ಟೈಟಲ್ ಕೊಟ್ಟಿದ್ದೀವಿ. ಅಂದ್ರೆ ಅವ್ರು ಹೇಗೆ ಹೋರಾಡಿದ್ರು ಅನ್ನೋದನ್ನೆಲ್ಲ ಇಲ್ಲಿ ನಾವು ಬರ್ತಿದ್ದೀವಿ. ಅದನ್ನ ಕೊಹ್ಲಿ he was representing chemical engineering division. ಪಕ್ಕದಲ್ಲಿ ಕೂತಿರೋರು NT ರಂಗಾರೆಡ್ಡಿ ಈಸ್ ಅನ್ ಇಂಡಸ್ಟ್ರಿಯಲಿಸ್ಟ್. ಈ 2-seater ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಲಿಜೆಂಡ್ ಡಿಸೈನರ್ಸ್ ಅಂತ ಒಂದು ಯೂನಿಟನ್ನು ಬೆಂಗಳೂರು ಇಟ್ಕೊಂಡಿದೆ. ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಮುಂದೆ ಒಂದು ಮಾಡೆಲ್ ತೇಜಸ್ ಏರ್ಕ್ರಾಫ್ಟ್ ಇದೆಯಲ್ಲ ಅದನ್ನ ಡಿಸೈನ್ ಮಾಡಿದ್ದೀವಿ ಅವ್ರ ಕಂಪನಿ. ನನಗೆ ಅವ್ರ ಕಂಡ್ರೆ ಭಾಳ ಇಷ್ಟ. ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಪ್ರಮೋಷನ್ ವಿಚಾರ ನಮ್ಮ ಸರ್ಕಾರ ಜೀವನ the leadership what it shows whether in your department or my Minister of Engineering is ನಮ್ಮದೊಂದು 200 crore ಪ್ರಾಪರ್ಟಿ ಒಂದು ಇದೆ. ನಮ್ಮದು ಯಾರೋ ಒಂದು ಟೀಮು ಅವ್ರ ಫ್ರೆಂಡ್ಗಳೆಲ್ಲ ಸೇರಿ ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕಂತ ಟ್ರೈ ಮಾಡುವಾಗ ಇದು ಓನ್ಲಿ ವಿಜಯ್ ಕುಮಾರ್ ಆ್ಯಂಡ್ ಲಕ್ಷ್ಮಣ್ ಸಾಹೇಬ್ರ ಜೊತೆ ಸೇರಿ ನಾವೊಂದು ಫೈಟ್ ಮಾಡಿ ವಿ ಹ್ಯಾವ್ ಗಾಟ್ ಎ ಕೋರ್ಟ್ ಆರ್ಡರ್ ಇನ್ ದ ಫೇವರ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್. ಸೊ ಐ ಶುಡ್ ಸಲ್ಯೂಟ್ ವಿಜಯ್ ಕುಮಾರ್ ಫಾರ್ ಆಲ್ ದಿ ಸಪೋರ್ಟ್ ಆ್ಯಂಡ್ ಹೆಲ್ಪ್. And he is not going to retire today. As Lakshman Sahib is getting another job. So that will be most active and most important job. I wish him health and a more active life after retirement. And with this I ಪಾಲಿಟೆಕ್ನಿಕ್ಗಳಿದ್ದು ಇವತ್ತು ಅದು ತ್ರಿಗುಣವಾಗಿ ಬೆಳೆದಿದೆ. ಆ ನಿಟ್ಟಿನಲ್ಲಿ ಅವಕಾಶಗಳು ವಿಪುಲವಾಗಿದ್ದಾವೆ. ನಾನು ಕೂಡ ಆಫ್ಟರ್ ಹ್ಯಾವಿಂಗ್ ಅವರು ಕೂಡ ಸಾಕಷ್ಟು ನಿಯಮಾನುಸಾರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಯಾಕೋ there is no limitation as far as qualification is concerned to give the promotions for the existing faculty of the department concerned. Even with the kind order issued by the apex court of our country, those who are staying in the department that prior to the 2010 there is no qualification. Qualification is required only for the purpose of getting the extra benefit, not for the purpose of. ನಾನು ಉನ್ನತ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಅವರ ವಯೋನಿವೃತ್ತಿ ಇದು ಸಹಜ. ನಾನು ಕೂಡ ನಿವೃತ್ತಿ ಆಗಬೇಕು. ಯಾಕಂದ್ರೆ ಹೆಸರು ಸೇರಿದ ಮೇಲೆ ನಮ್ಗೆ ಯಾವತ್ತು 60 ವರ್ಷ ಆಗುತ್ತೋ ವಯೋನಿವೃತ್ತಿ ಪಡೆಯಲೇಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ maximum will go to be totally up to the level of head master. After that, whether it is possible for him to become DO or deputy director or director, ಅದಕ್ಕೆ ಕಂಪ್ಲೀಟ್ ಆಗಿ ಸರ್ಕಾರದ ಪಾಲಿಸಿ ಚೇಂಜ್ ಮಾಡಿ ನಾನು ಹೇಳ್ಬಿಡ್ತೀನಿ. ಪರಮೇಶ್ವರ ನಾನು ಹೇಳ್ಬಿಡ್ತೀನಿ. ಇದು ನಿಮ್ಮ ಅಡಿಷನಲ್ ಡೈರೆಕ್ಟರ್ಗೆ ಹೇಳಿದ್ರೆ ಅವರೇನು ಮಾಡೋಕ್ಕಲ್ಲ, ಸರ್ಕಾರ ಮಾಡಬೇಕು. ಸರ್ಕಾರದ ಪಾಲಿಸಿ ಇಲ್ಲಿವರೆಗೂ ಅಂಥದ್ದು ಏನಾದ್ರು ನೀವು ಟ್ರೈ ಮಾಡಿದ್ದೀರಾ? ನೀವು ಲೆಕ್ಚರರ್ ಸೇರ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ರಮೋಷನ್ ಮ್ಯಾಕ್ಸಿಮಮ್ ನಿಮಗೆ ಅಟ್ಲೀಸ್ಟ್ ನಿಮ್ಮ ಸರ್ವಿಸಲ್ಲಿ ಒಂದು 4-5 ಪ್ರಮೋಷನ್ಸ್ ಕೂಡ ಆಗಬೇಕು. ಬೇರೆ ಡಿಪಾರ್ಟ್ಮೆಂಟ್ ಇರ್ತಾರೆ ಎಕ್ಸೆಪ್ಟ್ ದಯಮಾಡಿ ಅದೆಲ್ಲ ಪರಿಗಣಿಸಿ ಸಹಕರಿಸಿ. ನಾನು ಬರೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರ ಪರವಾಗಿ ಮಾತ್ರ ಮಾತಾಡ್ತಾ ಇಲ್ಲ, ನಾನು ಎಲ್ಲ ನೌಕರರ ಪರವಾಗಿ ಮಾತಾಡ್ತಾ ಇದ್ದೀನಿ. ದೇರ್ ಇಸ್ ಎ ವಾಕ್ಯೂಮ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಯಾವುದೇ ಪ್ರಮೋಷನ್ ಕೊಡ್ತಾ ಇಲ್ಲ, HOD ಆಗಲಿ ಪ್ರಿನ್ಸಿಪಲ್ ಆಗಲಿ. ಸೊ ಇನ್ ಜನರಲ್ ನಾನು ಮಾತಾಡ್ತಾ ಇದ್ದೀನಿ. ತಮ್ಮ ಮೂಲಕ ಸರ್ಕಾರದ ಗಮನಕ್ಕೆ C&R ಚೇಂಜ್ ಸರ್. AICT ಸ್ಕೇಲ್ ನಾನು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೆ. ನಾವೇ AICT ಸ್ಕೇಲ್ 7th ಪೇ ಸ್ಕೇಲ್ ಇಂಪ್ಲಿಮೆಂಟ್ ಮಾಡಿಸಿದ್ದು.
ಸೊ ಆ ಇದರಲ್ಲಿ 7th ಪೇ ಸ್ಕೇಲ್ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ AICTE ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ 100% ಫಾಲೋ ಮಾಡೋದು ಅಷ್ಟೇ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. 7th ಪೇ ಸ್ಕೇಲ್ ಕೊಡ್ತೀವಿ ಅಂತ ನಾವು ಫಾಲೋ ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ. ಸೊ ಅವಾಗ ಅದರಲ್ಲಿ ಕ್ವಾಲಿಫಿಕೇಶನ್ ಏನು ಫಿಕ್ಸ್ ಆಗಲಿಲ್ಲ. ಸೊ ಸೀನಿಯಾರಿಟಿ ಮೇಲೆ ಕೊಟ್ಕೊಂಡು ಹೋಗ್ಬೋದು ಅಂತ ಇದಾಯಿತು. ಅದೇ ರೀತಿ ನಮ್ಮ ಇಲಾಖೆಗೆ ಬಂದ ಒಡೆಯಲು ಆಹಾರ ಅಡ್ಡ ಅಡ್ಡ ಬರ್ರಿ ಬನ್ನಿ ಸರ್ ಬಾ ಬಾ ಸ್ವಲ್ಪ ಎತ್ತಿ ಮುಟ್ರೆ ಆಹಾರ ಚೆನ್ನಾಗಿ ಕಾಣುತ್ತೆ. ಬೇಡ 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 ಹಂಗೆ ಕೂತಿರ್ಲಿ ಕೂತಿರ್ಲಿ ಬಿಡಿ ಮುಂದೆ ಬಿಡಿ ಆಗುತ್ತೆ ಮುಂದೆ ಬಿಡಿ. ಬಡಗರಿಂದ ಸ್ವಲ್ಪ ನಾನೇ ನಿಂತ್ಬಿಡ್ತೀನಿ, ಒಂದು ಫೋಟೋ ತಗೊಂಡು ಹಂಗೆ ಸರ್ ನಮ್ಮನ್ನು ಕವರ್ ಮಾಡಿ ಸರ್, ನಾವು ನೋಡಿ ಮಾಡಿ ಸರ್. ಶಾಲೆ ಹಾಕಿಲ್ಲ ಶಾಲೆ ಹಾಕಿ ಓಕೆ ರೆಡಿ ಸರ್. ಮಾಧ್ಯಮದ ಮಿತ್ರಗಳಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಯ ಮೂಲಕ ನನ್ನ ಸರ್ಕಾರಿ ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ನನಗೆ ಸುಮಾರು ನಾನು 33 ವರ್ಷಗಳ ಕಾಲ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಉಪನ್ಯಾಸಕನಾಗಿ 1993 ಡಿಸೆಂಬರ್ 27ರಂದು ಸೇರಿದ ನಾನು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದೀನಿ. ಉಪನ್ಯಾಸಕರ ನಂತರ ನಾನು HOD ಆಗಿ ವಿಭಾಗಾಧಿಕಾರಿಯ ಕೆಲಸ ನಿರ್ವಹಿಸಿದ್ದೇನೆ. ಅದರ ನಂತರ ಪ್ರಾಂಶುಪಾಲರಾಗಿ SJ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಅದಾದ ನಂತರ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕರಾಗಿ ಮತ್ತು ಉಪನಿರ್ದೇಶಕರಾಗಿ ಜಂಟಿ ನಿರ್ದೇಶಕರಾಗಿ ಅಂದಿನ ನಿರ್ದೇಶಕರು ರಜಾ ಅವಧಿನಲ್ಲಿ ಇದ್ದಾಗ ನಾನು ನಿರ್ದೇಶಕರಾಗಿ ಕೂಡ ಕರ್ತವ್ಯ ನಿರ್ವಹಿಸಿ ನಂತರ ಈ ಪಾಲಿಟೆಕ್ನಿಕ್ ಮೂಲಕ ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆಯ ಮೂಲಕ ಪ್ರಾಂಶುಪಾಲರಾಗಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದೇನೆ. ನನ್ನ ಈ ಸುದೀರ್ಘ ಸೇವೆಯಲ್ಲಿ ನನ್ನ ಶಕ್ತಿ ಮೀರಿ ತಾಂತ್ರಿಕ ಈ ಸಂದರ್ಭದಲ್ಲಿ ನನಗಿದೆ. ಇದಲ್ಲದೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಮೂಲಕ ಅದರ ಜೊತೆಯಲ್ಲಿ ನನ್ನ ಒಂದು ಕಾರ್ಯ ಅವಧಿ ಬಿಟ್ಟು ಉಳಿದಂಥ ಸಮಯದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಸಮುದಾಯಕ್ಕೆ ಸಮಾಜಕ್ಕೆ ಹಲವು ಹೋರಾಟಗಳನ್ನು ಮಾಡೋದ್ರ ಮೂಲಕ ಜನರ ಸೇವೆಯನ್ನು ಮಾಡಿದ್ದೇನೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿಯ ವಿವಿಧ ಹುದ್ದೆಗಳಲ್ಲಿ ಕೋಶಾಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಮ್ಮ ರಾಜ್ಯ ನಾಯಕರು ರಾಜ್ಯ ಮುಖಂಡರು
ಜೊತೆಗೆ ನಮ್ಮ ಸಂಘಟನೆಯ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಡಿ ಶಿವಶಂಕರ್ ಸಾಹೇಬರ ಜೊತೆ ನಿಕಟವಾಗಿ ಜೊತೆಯಲ್ಲಿ ಇದ್ಕೊಂಡು ರಾಜ್ಯಾದ್ಯಂತ ನೌಕರರ ಕುಂದುಕೊರತೆಗಳಿಗೆ ಸ್ಪಂದಿಸುವಂಥ ಕೆಲಸನ ನಿರ್ವಹಿಸಿದ್ದೇನೆ. ಈ ಎಲ್ಲ ಚಟುವಟಿಕೆಗಳು ನನಗೆ ತೃಪ್ತಿಯನ್ನು ತಂದಿದೆ. ನನ್ನ ಜೊತೆಯಲ್ಲಿ ನನ್ನ ಧರ್ಮಪತ್ನಿಯಾದಂಥ ರಾಜೇಶ್ವರಿ ಅವರು ಜೊತೆಯಲ್ಲಿದ್ದಾರೆ. ಅವರು ಕೊಟ್ಟಂಥ ಸಹಕಾರ, ನನ್ನ ತಾಯಿಯಾಗಿ ಅವರು ಕಾರ್ಯನಿರ್ವಹಿಸಿದ ಸಹಕಾರದಿಂದ ನಾನು ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು. ಅವರು ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಮಕ್ಕಳನ್ನು ಪೋಷಣೆ ಮಾಡೋದ್ರ ಮೂಲಕ, ನನಗೆ ಪೋಷಣೆ ಮಾಡೋದ್ರ ಮೂಲಕ ನನಗೆ ಸಹಕರಿಸಿದ್ದಕ್ಕಾಗಿ ನಾನು ಸರ್ಕಾರಿ ಕೆಲಸನ ತೃಪ್ತಿಕರವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಸಮಾಜಮುಖಿಯಾಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಯಿತು.